ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಚಾನಲಲ್ಲಿ 3ನೇ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಹಿಳೆಯರಲ್ಲಿ ರಕ್ತಹೀನತೆ ಲಕ್ಷಣಗಳು ಅಂದರೆ ದಣಿವು, ಆಯಾಸ, ತಲೆಸುತ್ತು, ತಲೆನೋವು, ದೌರ್ಬಲ್ಯ ಇದೆಲ್ಲ ಇದ್ದರೆ ಏನು ಮಾಡಬೇಕು, ಏನೆಲ್ಲ ಫಾಲೋ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಕಾರಣ ಮತ್ತು ಪರಿಹಾರ ಕೂಡ ಹೇಳ್ತಾ ಇದ್ದೀನಿ. ಸರಿ, ಮಹಿಳೆಯರಲ್ಲಿ ರಕ್ತಹೀನತೆ ಲಕ್ಷಣಗಳು. ಇಂದಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಅಂದರೆ ರಕ್ತಹೀನತೆ ಅಂದರೆ ಅನೇಮಿಯಾ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಂದಿನ ಕಾಲದಲ್ಲಿ ಅನೇಕ ಮಹಿಳೆಯರು ದೌರ್ಬಲ್ಯ, ತಲೆ ಸುತ್ತುವುದು, ದೇಹದಲ್ಲಿ ಶಕ್ತಿ ಇಲ್ಲದಿರುವುದು ಮತ್ತು ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು, ಅದಕ್ಕೆ ಪ್ರಮುಖ ಕಾರಣ ರಕ್ತಹೀನತೆ ಎಂಬುದು ಹಲವರಿಗೆ ತಿಳಿದಿಲ್ಲ. ರಕ್ತಹೀನತೆ ಎಂದರೆ ದೇಹದಲ್ಲಿ ಅಗತ್ಯವಿರುವಷ್ಟು ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾಗುವುದು. ಹಿಮೋಗ್ಲೋಬಿನ್ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವಂಥ ಪ್ರಮುಖ ಅಂಶವಾಗಿರುತ್ತದೆ. ಇದರ ಪ್ರಮಾಣ ಕಡಿಮೆಯಾದಾಗ ದೇಹ ದುರ್ಬಲವಾಗುತ್ತದೆ ಮತ್ತು ಹಲವು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಮಹಿಳೆಯರಲ್ಲಿ ರಕ್ತಹೀನತೆ ಏಕೆ ಹೆಚ್ಚು ಕಾಣಿಸುತ್ತದೆ? ಮಹಿಳೆಯರಲ್ಲಿ ಪುರುಷರಿಗಿಂತ ರಕ್ತಹೀನತೆ ಹೆಚ್ಚು ಕಾಣಿಸಿಕೊಳ್ಳಲು ಕೆಲವು ಕಾರಣಗಳು. ಮಾಸಿಕ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವವಾಗುವುದು, ಗರ್ಭಧಾರಣೆ ಮತ್ತು ಸರಿಯಾದ ಪೌಷ್ಟಿಕ ಆಹಾರ ಸೇವಿಸದಿರುವುದು, ದೇಹದಲ್ಲಿ ಐರನ್ ಕೊರತೆ ಮತ್ತು ಹೆಚ್ಚು ಡಯಟ್ ಮಾಡುವುದು ಮತ್ತು ದೀರ್ಘಕಾಲದ ಕಾಯಿಲೆಗಳು, ವಿಟಮಿನ್ B12 ಮತ್ತು ಫೋಲಿಕ್ ಆ್ಯಸಿಡ್ ಕೊರತೆ ಇರುವುದು. ವಿಶೇಷವಾಗಿ ಯುವತಿಯರು ಮತ್ತು ಗರ್ಭಿಣಿಯರಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸುತ್ತದೆ. ಮಹಿಳೆಯರಲ್ಲಿ ರಕ್ತಹೀನತೆ ಲಕ್ಷಣಗಳು: ತುಂಬ ದೌರ್ಬಲ್ಯ ಮತ್ತು ಆಯಾಸವಾಗುವುದು, ಸಣ್ಣ ಕೆಲಸ ಮಾಡಿದರೂ ಆಯಾಸ ಮತ್ತು ದಣಿವಾಗುವುದು, ದೇಹದಲ್ಲಿ ಶಕ್ತಿ ಕಡಿಮೆಯಾಗಿರುವುದು. ಉದಾಹರಣೆಗೆ, ಸ್ವಲ್ಪ ನಡೆದರೂ ಸಾಕು ನಿಮಗೆ ಮನೆ ಕೆಲಸ ಮಾಡಿದ ನಂತರ ಹೆಚ್ಚು ಆಯಾಸ, ದಿನವಿಡೀ ಮಲಗಬೇಕೆಂದು ಅನ್ನಿಸುವುದು ಮತ್ತು ತಲೆ ಸುತ್ತು. ಹಠಾತ್ ಎದ್ದಾಗ ತಲೆ ಸುತ್ತುವುದು ಸಾಮಾನ್ಯ ಲಕ್ಷಣ. ದೇಹಕ್ಕೆ ಸರಿಯಾದ ಪ್ರಮಾಣದ ಆಮ್ಲಜನಕ ಸಿಗದ ಕಾರಣ ಇದು ಆಗುತ್ತದೆ. ಕೆಲವರಿಗೆ ಕಣ್ಣು ಮುಂದೆ ಕತ್ತಲೆ ಕಾಣಬಹುದು, ಸಮತೋಲನ ಕಳೆದುಕೊಳ್ಳಬಹುದು. ಉಸಿರಾಟದ ತೊಂದರೆ: ಸ್ವಲ್ಪ ಮೆಟ್ಟಿಲೇರುತ್ತಿದ್ದರೂ ಉಸಿರಾಟ ಹೆಚ್ಚಾಗುವುದು ಮತ್ತು ಉಸಿರು ಬಿಗಿಯಾಗುವುದು ರಕ್ತಹೀನತೆಯ ಲಕ್ಷಣವಾಗಿರಬಹುದು. ಮತ್ತು ಮುಖ ಬಿಳಿಯಾಗುವುದು ಅಂದರೆ ಮುಖದ ಕಾಂತಿ ಕಡಿಮೆಯಾಗುವುದು. ತುಟಿಗಳು ಮತ್ತು ಕೈಗಳ ಒಳಭಾಗ ಬಿಳಿಯಾಗುವುದು ಕೂಡ ಪ್ರಮುಖ ಲಕ್ಷಣಗಳು. ಹಿಮೋಗ್ಲೋಬಿನ್ ಕಡಿಮೆಯಾದಾಗ ಮುಖ ಪಾಂಡುರಂಗಿಯಾಗುತ್ತದೆ, ಕಣ್ಣುಗಳ ಒಳಭಾಗ ಬಿಳಿಯಾಗಿ ಕಾಣಬಹುದು. ಹೃದಯ ಬಡಿತ ವೇಗವಾಗುವುದು: ದೇಹಕ್ಕೆ ಆಮ್ಲಜನಕ ತಲುಪಿಸಲು ಹೃದಯ ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ಇದರಿಂದ ಹೃದಯ ಬಡಿತ ವೇಗವಾಗಬಹುದು. ಕೆಲವರಿಗೆ ಹೃದಯ ಧಡಕ್ ಅನ್ನಿಸುವುದು, ಆತಂಕ ಹೆಚ್ಚಾಗುವುದು ಇದೆಲ್ಲ ನಡೆಯುತ್ತದೆ. ಕೂದಲು ಉದುರುವುದು: ಐರನ್ ಕೊರತೆಯಿಂದ ಕೂದಲು ದುರ್ಬಲವಾಗಿ ಹೆಚ್ಚು ಉದುರುತ್ತದೆ. ಕೂದಲು ತೆಳ್ಳಗಾಗುವುದು, ಕೂದಲು ಮುರಿಯುವುದು, ತಲೆ ಕೂದಲು ಕಡಿಮೆಯಾಗುವುದು. ಹಾಗೆ ತಲೆನೋವು: ನಿರಂತರ ತಲೆನೋವು ಕೂಡ ರಕ್ತಹೀನತೆಯ ಲಕ್ಷಣವಾಗಬಹುದು. ದೇಹಕ್ಕೆ ಸಾಕಷ್ಟು ಆಮ್ಲಜನಕ ಸಿಗದ ಕಾರಣ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಕೈಕಾಲು ತಣ್ಣಗಾಗುವುದು: ರಕ್ತ ಸಂಚಾರ ಸರಿಯಾಗದ ಕಾರಣ ಕೈಕಾಲುಗಳು ತಣ್ಣಗಾಗಬಹುದು. ಗಮನ ಕೇಂದ್ರೀಕರಿಸಲು ಕಷ್ಟವಾಗುವುದು. ಹಾಗೆ ರಕ್ತಹೀನತೆ ಇರುವವರಿಗೆ ಓದಿನಲ್ಲಿ ಗಮನ ಕಡಿಮೆ ಇದ್ದು ಕೆಲಸದಲ್ಲಿ ಏಕಾಗ್ರತೆ ಇರುವುದಿಲ್ಲ, ಬೇಗ ಮರೆತು ಹೋಗುವಂಥ ಸಮಸ್ಯೆಗಳು ಇರಬಹುದು. ಹಾಗೆ ಗರ್ಭಿಣಿಯರಲ್ಲಿ ರಕ್ತಹೀನತೆ ಅಪಾಯಕಾರವೇ? ಹೇಳಿದರೆ ಹೌದು. ಗರ್ಭಿಣಿಯರಲ್ಲಿ ರಕ್ತಹೀನತೆ ಇದ್ದರೆ ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಮಗುವಿನ ಬೆಳವಣಿಗೆ ಕುಂಠಿತವಾಗಬಹುದು, ಬೇಗ ಹೆರಿಗೆ ಆಗಬಹುದು, ತಾಯಿ ಹೆಚ್ಚು ದೌರ್ಬಲ್ಯ ಉಂಟಾಗಬಹುದು. ಆದ್ದರಿಂದ ಗರ್ಭಿಣಿಯರು ನಿಯಮಿತವಾಗಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳುವುದು ಬಹಳ ಮುಖ್ಯ. ರಕ್ತಹೀನತೆ ನಿವಾರಣೆಗೆ ತಿನ್ನಬೇಕಾದಂಥ ಆಹಾರಗಳು: ಹಸಿರು ಸೊಪ್ಪುಗಳು ಅಂದರೆ ಪಾಲಕು, ಮೆಂತ್ಯ ಸೊಪ್ಪು, ಡ್ರಮ್ ಸ್ಟಿಕ್ ಸೊಪ್ಪು ಇವುಗಳಲ್ಲಿ ಐರನ್ ಹೆಚ್ಚು ಇರುವುದರಿಂದ ಇವುಗಳನ್ನು ನೀವು ತಿನ್ನಬಹುದು. ಹಾಗೆ ಹಣ್ಣುಗಳು: ದಾಳಿಂಬೆ, ಸೇಬು, ಬೀಟ್ರೂಟು, ಖಜೂರ, ಒಣದ್ರಾಕ್ಷಿ ಇದು ರಕ್ತದ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೊಟ್ಟೆ ಮತ್ತು ಪ್ರೋಟೀನ್ ಆಹಾರ: ಮೊಟ್ಟೆ, ಮೀನು, ಕಡಲೆ, ಬೀನ್ಸು ಮುಂತಾದವು ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಕಾರಿಯಾಗುತ್ತದೆ.
ಹಾಗೆ ವಿಟಮಿನ್ ಸಿ ಇರುವಂಥ ಆಹಾರ. ಐರನ್ ದೇಹದಲ್ಲಿ ಸರಿಯಾಗಿ ಹೀರಿಕೊಳ್ಳಲು ವಿಟಮಿನ್ ಸಿ ಅಗತ್ಯವಾಗಿದ್ದು ಲಿಂಬೆಹಣ್ಣು, ಕಿತ್ತಳೆ, ಆಮ್ಲ ಇದನ್ನು ನೀವು ತಿನ್ನಬಹುದು. ತಪ್ಪಿಸಿಕೊಳ್ಳಬೇಕಾದ ಕೆಲವು ಅಭ್ಯಾಸಗಳು: ಊಟ ಮಾಡಿದ ತಕ್ಷಣ ಚಹಾ ಅಥವಾ ಕಾಫಿಯನ್ನು ಕುಡಿಯಬಾರದು. ಜಂಕ್ ಫುಡ್ಡನ್ನು ಹೆಚ್ಚಾಗಿ ತಿನ್ನಬಾರದು. ಊಟ ಬಿಟ್ಟು ಡಯಟ್ ಮಾಡಬಾರದು. ವೈದ್ಯರ ಸಲಹೆ ಇಲ್ಲದೆ ಔಷಧಿಯನ್ನು ಸೇವಿಸಬಾರದು. ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು? ತುಂಬ ದೌರ್ಬಲ್ಯ, ಹೆಚ್ಚು ತಲೆಸುತ್ತು, ಉಸಿರಾಟದ ತೊಂದರೆ, ಹೆಚ್ಚು ಮಾಸಿಕ ರಕ್ತಸ್ರಾವ, ನಿರಂತರ ತಲೆನೋವು ಆದಾಗ ರಕ್ತ ಪರೀಕ್ಷೆ ಮೂಲಕ ಹಿಮೋಗ್ಲೋಬಿನ್ ಪ್ರಮಾಣವನ್ನು ತಿಳಿದುಕೊಳ್ಳಬಹುದು. ರಕ್ತಹೀನತೆಯನ್ನು ಹೇಗೆ ತಪ್ಪಿಸಿಕೊಳ್ಳಬಹುದು? ರಕ್ತಹೀನತೆಯನ್ನು ತಪ್ಪಿಸಿಕೊಳ್ಳಲು ನೀವು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಹಾಗೆ ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಬೇಕು. ದಿನಾವೂ ಹಣ್ಣುಗಳನ್ನು ತಿನ್ನಬೇಕು. ಸಾಕಷ್ಟು ನೀರನ್ನು ಕುಡಿಯಬೇಕು. ಸಮಯಕ್ಕೆ ಊಟವನ್ನು ಮಾಡಬೇಕು. ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಕೊನೆಯ ಮಾತು ಫ್ರೆಂಡ್ಸ್, ಮಹಿಳೆಯರಲ್ಲಿ ರಕ್ತಹೀನತೆ ಒಂದು ಸಾಮಾನ್ಯ ಸಮಸ್ಯೆ ಆಗಿದ್ದರೂ ಅದನ್ನು ನಿರ್ಲಕ್ಷ್ಯ ಮಾಡಬಾರದು. ಆರಂಭದಲ್ಲಿ ಲಕ್ಷಣಗಳನ್ನು ಗುರುತಿಸಿ ಸರಿಯಾದ ಆಹಾರ ಮತ್ತು ಚಿಕಿತ್ಸೆ ತೆಗೆದುಕೊಂಡರೆ ಆರೋಗ್ಯಕರ ಜೀವನ ನಡೆಸಬಹುದು. ನಿಮಗೆ ಈ ಉಪಯುಕ್ತ ಮಾಹಿತಿ ಉಪಯುಕ್ತವಾಗಿದ್ದರೆ ನೀವು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೂ ಇನ್ನಷ್ಟು ಆರೋಗ್ಯವನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.